ಸೊ ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್. ನಮಸ್ಕಾರ ಎಲ್ಲರಿಗೂ. ಸೊ ಬೆಳಗ್ಗೆನೆ ನಾವು ರೆಡಿಯಾಗಿ ಎದ್ದು ನಾವು ಆವಾಗ್ಲಿಂದಾನು ಆಚರಿಸ್ತಾ ಇದ್ದಂತಹ ಮುನೇಶ್ವರ ಸ್ವಾಮಿ ಪೂಜೆ ಮಾಡಕ್ ಬಂದಿದ್ದೀವಿ. ಸೊ ನೋಡ್ಬೋದು ನೀವು, ಈ ಆಲದ ಮರ ನೋಡಿದ ತಕ್ಷಣ ನಿಮ್ಗೆ ಬರೋ ಒಂದು ಏಕೈಕ ಮಾತು, ನಾವು ಮುನೇಶ್ವರ ದೇವಸ್ಥಾನದ ಹತ್ರ ಬಂದಿದ್ದೀವಿ ಅಂತ. ಸೊ ಈಗ ನಾವೆಲ್ಲ ಪೂಜೆ ಎಲ್ಲ ಮಾಡಿ ಇವತ್ತು ಒಂದು ಫ್ಯಾಮಿಲಿ ಫಂಕ್ಷನ್ ಇದೆ. ಸೊ ದೇವ್ರ ಪೂಜೆ ಮಾಡ್ಬಿಟ್ಟು ನಾರ್ಮಲ್ ಊಟ ಎಲ್ಲ ಮಾಡಿ, ಅಡುಗೆ ಎಲ್ಲ ಮಾಡಿ ತಿನ್ನೋದು, ಎಂಜಾಯ್ ಮಾಡೋದು. ಸೊ ಬನ್ನಿ ಪೂಜೆ ಮಾಡೋಣ. ಈಗ ಪೂಜೆ ಮಾಡೋದು ಹೇಗೆ ಅಂತ ತೋರಿಸ್ತೀವಿ. ಮುನೇಶ್ವರ, ಇದಕ್ಕೆ ಮುನೇಶ್ವರ ಸಾಮಾನಲ್ಲೇ ಕೊಟ್ಟಿರ್ತಾರೆ, ವಿಭೂತಿ ಅಂತ. ಅದನ್ನೆಲ್ಲ ಹಿಂಗಾಕಿ ದೇವ್ರಿಗೆ ನಾವೇ ಎಲ್ಲ ಇದ್ ಮಾಡಿ, ಒಳಗಡೆ ದೇವ್ರಿದೆ, ಅದಕ್ಕೆ ಪೂಜಾರಿಯವ್ರು ಬಂದು ಅಲ್ಲಿ ಮಾಡ್ಕೊತಾರೆ. ಮುನೇಶ್ವರ ಸ್ವಾಮಿ ಅಂತ ಅದರದ್ದು ಸಪರೇಟ್ ಪೂಜೆ ಸಾಮಾನು ಬರ್ತದೆ ಅಂತ ಕೇಳಿದ್ರೆ ಅವರೇ ಕೊಡ್ತಾರೆ. ಅದ್ರನ್ನ ಎಲ್ಲ ಹಿಡಿಬೇಕು ನಾವು, ಅದ್ರಲ್ಲಿ ಇವೆಲ್ಲ ಬರ್ತವೆ. ಸೊ ಗಂಗೆ ಅಂಗಡಿಲಿ ಪೂಜೆ ಸಾಮಾನು ಅಂಗಡಿಲೆಲ್ಲ ಮುನೇಶ್ವರ ಪೂಜೆ ಸಾಮಾನು ಸಪ್ರೇಟಾಗಿ ಸಿಗುತ್ತೆ. ಅದನ್ನ ತಂದು ನಾವಿಲ್ಲಿ ದೇವರಿಗೆ ಪೂಜೆ ಮಾಡಿ, ಈ ಥರ ನಾವು ಹರಕೆ ಹೊತ್ಕೊಂಡಿದ್ರೆ ಅದೆಲ್ಲ ಸಲ್ಲಿಸಿ ದೇವ್ರಿಗೆ. ಈಗ ಮತ್ತೆ 2 ಸ್ಪಾಟ್ ಹತ್ರ ಹೋಗಿದ್ವಿ. ಸೊ 2 ಕಡೆ ನಾವು ಪೂಜೆ ಮಾಡಿದ್ವಿ. ಖಾಲಿ ಜಾಗದಲ್ಲಿ ಆಗಿನ ಕಾಲದಲ್ಲೆಲ್ಲ ನಾವೇ ಚಿಕ್ಕ ಕಲ್ಲುಗಳು ದೇವ್ರ ರೂಪದಲ್ಲಿ ನಾವೇ ತಂದು ಅದನ್ನೆಲ್ಲ ತೊಳೆದು ಅದಕ್ಕೆ ಅರ್ಶಿನ ಕುಂಕುಮ ಹೂವು ಎಲ್ಲ ಇಟ್ಟು ಈ ಥರ ಪೂಜೆ ಎಲ್ಲ ಸಲ್ಲಿಸ್ತಾ ಇದ್ವಿ.